ನಮಸ್ತೆ ಬಂಧುಗಳೇ. ತೂಕ ಕಡಿಮೆ ಮಾಡಿಕೊಳ್ಳೋದು ಸವಾಲಿನ ಸಂಗತಿ, ಆದರೆ ಇಚ್ಛಾಶಕ್ತಿ ಇದ್ದರೆ ಯಾವುದು ಕೂಡ ಅಸಾಧ್ಯವಲ್ಲ ಎಂಬುದಕ್ಕೆ ಶ್ರೀಯುತ ಮಲ್ಲಿಕಾರ್ಜುನನವರು ಉದಾಹರಣೆ. ಸರ್ ನಮಸ್ತೆ. ನಮಸ್ತೆ. ನಮ್ಮ ನಾಡಿನ ಖ್ಯಾತ ಗುರುಗಳಾದ ಶ್ರೀಯುತ ಲಕ್ಷ್ಮಣ್ ಗುರೂಜಿಯವರು ಬಾಳುಪೇಟೆಯಲ್ಲಿ ಒಂದು ಶಿಬಿರವನ್ನು ಆಯೋಜನೆ ಮಾಡಿದ್ದಾರೆ. ಈ ಶಿಬಿರದಲ್ಲಿ ಅವರು ಫಿಸಿಯೋಥೆರಪಿ, ಪ್ರಕೃತಿ ಚಿಕಿತ್ಸೆ, ಆಹಾರ ಚಿಕಿತ್ಸೆ ಮತ್ತು ಯೋಗ ಚಿಕಿತ್ಸೆ ಎಲ್ಲವನ್ನು ಕೂಡ ಇಲ್ಲಿ ಹೇಳ್ಕೊಡ್ತಿದ್ದಾರೆ. ನೀವು ಫಿಸಿಯೋಥೆರಪಿಯನ್ನು ಮಾಡಿಸ್ಕೊಂಡಿದ್ದೀರಿ, ಕಳೆದ ವರ್ಷಗಳು ಕೂಡ ಮಾಡಿಸ್ಕೊಂಡಿದ್ದೀರಿ, ಈ ವರ್ಷಗಳು ಕೂಡ ಮಾಡಿಸ್ಕೊಂಡಿದ್ದೀರಿ. ಹೇಗೆ ಅನ್ಸುತ್ತೆ ಸರ್? ನನಗೆ ನನ್ನ ಬಾಡಿ ತುಂಬ ಫ್ರೀಯಾಗಿ ಅನಿಸ್ತಾ ಇದೆ. ನಾನು ಒಂದು ದಿವಸ ತಪ್ಪದಲ್ಲೇ ವಾಕ್ ಮಾಡ್ತಿದ್ದೆ. ಹೋದ ವರ್ಷ ನಾನು ಬಂದು ಇವರ ಹತ್ರ ಫಿಸಿಯೋಥೆರಪಿ ಮಾಡ್ಕೊಂಡ್ಮೇಲೆ ನನಗೆ ವಾಕಿಂಗು ತುಂಬ ಸುಲಭ ಆಗ್ತಾಯಿದೆ. ಮೊದಲು ಎಲ್ಲರೂ ಒಂದು ಕಡೆ ನೋವಿರೋದು ಅದೆಲ್ಲ ತುಂಬ ಕಡಿಮೆ ಆಗಿದೆ. ಈಗ ಫ್ರೀಯಾಗಿ ವಾಕ್ ಮಾಡ್ಬೋದು ಸರ್? ಫ್ರೀಯಾಗಿ ವಾಕ್ ಮಾಡ್ಬೋದು. ಮೊದಲೆಲ್ಲ ಎಷ್ಟು ಕಿಲೋಮೀಟ್ರ್ ನಡೀತಿದ್ರಿ ಸರ್? ಮೊದಲು 6 ಕಿಲೋಮೀಟರ್ ನಡೀತಿದ್ದೆ. ಓಕೆ ಸರ್. ಈಗಲೂ 6 ಕಿಲೋಮೀಟರ್ ಏನು ನಡೀತಿದ್ವಿ. ಬಟ್ ಫ್ರೀ ಇರುತ್ತೆ, ನಡೆದು ಬಂದ ಮೇಲೂ ಸಹ ಫ್ರೀ ಇರುತ್ತೆ. ಹೌದು ಹೌದು. ಈ ಬೆನ್ನು ನೋವು ಮತ್ತು ಈ ಥರ ಪೇಯ್ನ್ಗಳೆಲ್ಲ ಸ್ವಲ್ಪ ಕಡಿಮೆ ಆಗಿದೆ ಅನಿಸುತ್ತಾ ಸರ್? ಅನಿಸುತ್ತೆ. ಆಮೇಲೆ ಗುರೂಜಿ ನನಗೆ ಹೋದ್ಸಲ ಫುಡ್ಡು ಕಡಿಮೆ ಮಾಡಿ ಅದ್ರ ಬದಲು ಸಬ್ಸ್ಟಿಟ್ಯೂಟ್ ಆಗಿ ಒಂದು ಗಂಜಿ ಕೊಡ್ತೀನಿ, ಅದನ್ನು ನೀವು ತಗೊಳ್ಳಿ ಅಂತ ಹೇಳಿದರು. ದಿನಕ್ಕೆ ಎಷ್ಟು ಟೈಮ್ ತಗೊಂತಿದ್ದೀರಿ ಸರ್? ನಾನು ದಿನಕ್ಕೆ 2 ಸಲ ತಗೋತೀನಿ. ಓಕೆ ಸರ್. ಗಂಜಿ ನನಗೆ ಏನು ಮಾಡಿದೆ ಅಂದರೆ, ನನ್ನ ಫುಡ್ ಹ್ಯಾಬಿಟಲ್ಲಿ ನಾನು 3 ಸಲ ಊಟ ಮಾಡ್ತಿದ್ದೆ, ಈಗಲೂ 3 ಸಲನೇ ಮಾಡ್ತೀನಿ. ಓಕೆ. ಆದರೆ ಅದ್ರದ್ದು 60% ಇಳಿಸಿದ್ದೀನಿ ಫುಡ್ಡು. ಅದ್ರ ಬದಲು ಬೆಳಗ್ಗೆ ಮತ್ತು ಸಾಯಂಕಾಲ 2 ಸಲ ಗಂಜಿನ ತಗೋತಿದ್ದೀರಾ? ಗಂಜಿ ಮಧ್ಯಾಹ್ನ ಒಂದು ರಾ ವೆಜಿಟೇಬಲ್ಸ್ ತಿನ್ನಕ್ಕೆ ಹೇಳಿದ್ರು. ಅದೊಂದು ಸ್ವಲ್ಪ ರಾ ವೆಜಿಟೇಬಲ್ಸ್ ಹಸಿ ತರಕಾರಿ. ಓಕೆ ಓಕೆ 15 kg ಓಕೆ. ವೆಯ್ಟ್ ಲಾಸ್ ಆಗಿದೆ ಸರ್? ವೆಯ್ಟ್ ಲಾಸ್ ಆಗಿದ್ದೀನಿ 15 kg. ಓಕೆ. ಮತ್ತೆ ವಿಶೇಷವಾಗಿ ಇವರು ಹೆಚ್ಚು ಟ್ರಾವೆಲಿಂಗ್ ಮಾಡೋದ್ರಿಂದ ಸೊಂಟದ ಭಾಗ ಸ್ಟಿಫ್ ಆಗಿತ್ತು. ಸ್ಟ್ರೆಚಿಂಗ್ ಥೆರಪಿ, ಯೋಗ ಥೆರಪಿ ಎಲ್ಲ ಮಾಡಿಸೋದ್ರಿಂದ ಈಗ ಅದು ಸ್ಟಿಫ್ನೆಸ್ ಕೂಡ ಕಡಿಮೆ ಆಗಿದೆ. ಓಕೆ ಗುರು. ಸರ್, ಸಾರ್ವಜನಿಕರಿಗೆ ಏನು ಹೇಳಕ್ಕೆ ಬಯಸ್ತೀರಿ ಸರ್? ಯೋಗ ನಮ್ಮ ದೇಶದ್ದು ತುಂಬ ಹಳೇದು. ಓಕೆ ಸರ್. ಇದನ್ನು ಎಲ್ಲರೂ ಪ್ರಾಕ್ಟೀಸ್ ಮಾಡಿದರೆ ದಿನನಿತ್ಯಕ್ಕೆ ನಮಗೆ ಪ್ರತಿಯೊಂದು ಬರೀ ನಮ್ಮ ದೇಹಸ್ಥಿತಿ ಅಲ್ಲ, ನಮ್ಮ ಮನಸ್ಥಿತಿ, ಕೆಲಸ, ನಮ್ಮ ಏನು ಕೆಲಸ ಮಾಡ್ತೀವಿ ಅದು ತುಂಬ ಒಳ್ಳೆಯದಾಗುತ್ತೆ. ಅದರೊಳಗಂತೂ ಇವತ್ತಿನ ಏನು ಈ ಜೆನ್ಸಿಗಳು ಮೇಜರ್ ಆಗಿ ಟೆಕ್ನಾಲಜಿಲಿದ್ದು ಕೂತು ಕೆಲಸ ಮಾಡ್ತಾರೆ. ಕೂತು ಒಂದು ಕಡೆ ಒತ್ತಡ ಸರ್, ಒತ್ತಡ. ಅವರಂತೂ ಮಾಡಲೇಬೇಕು. ಇದಕ್ಕೊಂದು ಅರ್ಧ ಗಂಟೆ ಯೋಗ ಮಾಡಿದರೆ ಖಂಡಿತ ಸರ್ ಅವ್ರಿಗೆ ಜೀವನದಲ್ಲಿ ಕಾಯಿಲೆ ಬರಲ್ಲ ಅಂತ ನಾನು ಹೇಳ್ತೀನಿ. ಈಗ ನನಗೆ 71 ತುಂಬಿ 72 ವರ್ಷ ನಡೀತಿದೆ. ನಾನು ಚಿಕ್ಕದ್ರಲ್ಲೂ ತುಂಬ ಆಟ ಆಡ್ತಿದ್ದೆ. ಸರ್. ಆಮೇಲೆ 83 ಯೋಗ ಅಭ್ಯಾಸ ಮಾಡ್ತಿದ್ವಿ. ಇಲ್ಲೇ ನಾವು JCC ಇದ್ದಾಗ. ಹೌದಾ ಸರ್? ಒಬ್ರು ಗುರುಗಳು ಹಿಂಗೆ ಬಂದು ಮಾಡಿದ್ರು. ನಾವು ತುಂಬಾ ಯೋಗ ಮಾಡ್ತಿದ್ವಿ. ಹೌದಾ ಸರ್? ಆಮೇಲೆ ವಾಕಿಂಗ್ ಮಾಡ್ತಿದ್ವಿ. ಓಕೆ ಸರ್. ನನಗೆ ಇದುವರೆಗೂ ದೇವ್ರ ದಯದಿಂದ ಯಾವ ಥರ BP, ಡಯಾಬಿಟೀಸು ಏನು ಬಂದಿಲ್ಲ ಇದು. ಓಕೆ ಸರ್, ತುಂಬ ಖುಷಿ ಆಯ್ತು ಸರ್. ನಿಮ್ಮ ಆಕ್ಟಿವ್ ಆಗಿದ್ದಾರೆ ಸರ್. ನೋಡ್ಲಿಕ್ಕೆ ವೆಯ್ಟ್ ಅಷ್ಟು ಬಿಟ್ಕೊಂಡ್ರೆ ಇನ್ನು ಫಿಸಿಕಲಿ ಅಂಡ್ ಮೆಂಟಲಿ ಫಿಟ್ ಆಗಿದ್ದಾರೆ. ಮತ್ತೆ ಬಾಡಿ ಕೂಡ ಫ್ಲೆಕ್ಸಿಬಲ್ ಆಗಿದೆ. ಅವರು ರೂಢಿಸ್ಕೊಂಡಿರುವಂತಹ ರೋಟೀನ್ ಇದೆಯಲ್ಲ, ಸೊ ಅದು ಆರೋಗ್ಯಕ್ಕೆ ಪೂರಕವಾಗಿರುವಂತದ್ದು. ಮತ್ತೆ ನೀವು ಮಾರ್ಗದರ್ಶನ ಮಾಡೋದ್ರೆ ಆಹಾರದಲ್ಲಿ ತುಂಬಾ ಬದಲಾವಣೆಗಳನ್ನ ಮಾಡ್ಕೊಂಡಿದ್ದಾರೆ. ಸಾಕಷ್ಟು ಜನಕ್ಕೆ ನಾನು ಎಲ್ರಿಗೂ ಮಾರ್ಗದರ್ಶನ ಮಾಡ್ತೀನಿ. ಆ ಮಾರ್ಗದರ್ಶನ ಮಾಡೋದನ್ನ ಕೇಳಿ ಬಿಡೋರ್ ಸಂಖ್ಯೆ ಜಾಸ್ತಿ, ಅನುಸರಿಸೋ ಸಂಖ್ಯೆ ಕಡಿಮೆ. ಸೊ ಅಂತದ್ರಲ್ಲಿ ಯಾರು ಅನುಸರಿಸ್ತಾರೋ ಅವರು ಕೂಡ ಪ್ರಯೋಜನವನ್ನು ಪಡೆದುಕೋಬಹುದು ಅನ್ನೋದಕ್ಕೆ ಇವರು ಪ್ರತ್ಯಕ್ಷ ನಿದರ್ಶನ. ಯಾಕೆಂದ್ರೆ ಏಜ್ ಆದ್ಮೇಲೆ ತಿನ್ನೋದ್ರ ಬಗ್ಗೆ ಚಪಲ ಜಾಸ್ತಿ ಆಗ್ತಾ ಹೋಗ್ತವೆ, ಬಿಡೋದಕ್ಕೆ ತಯಾರಾಗಲ್ಲ ಯಾರು ಕೂಡ. ಸೊ ಆ ಏಜಲ್ಲಿ ಅವರು ಆ ಒಂದು 15 kg ತೂಕ ಕಡಿಮೆ ಮಾಡೋದು ಅಂದ್ರೆ ಸುಲಭದ ಮಾತಲ್ಲ. ಸೊ ಆ ಒಂದು ಡೆಡಿಕೇಶನ್ ಇದೆಯಲ್ಲ, ಆ ಕನ್ಸಿಸ್ಟೆನ್ಸಿ, 1 ವರ್ಷದಿಂದ ನಿರಂತರವಾಗಿ ಅದನ್ನು ಮುಂದುವರ್ಸ್ಕೊಂಡು ಬರೋದಿದೆಯಲ್ಲ, ಅದು ಒಂದು ಸಾಧನೆ, ಒಂದು ತಪಸ್ಸಿಗೆ ಸಮ. ಫುಡ್ಡು ಏನೋ ಎಲ್ಲ ಬಿಡಬೇಕಾಗಿಲ್ಲ. ಈಗ ನೋಡಿ, ನಾನು ಮೊದಲು ಐಸ್ ಕ್ರೀಮ್ ತಿಂತಿದ್ದೆ, ಮಂಗಳೂರಲ್ಲಿ ಎದ್ದಿದ್ದೆ. ವಾರದಲ್ಲಿ 3 ಸಲ ತಿಂತಿದ್ದೆ. ಇವತ್ತು ಬಿಟ್ಟಿಲ್ಲ. ನಾನು ವಾರಕ್ಕೆ 1 ಸಲ ಐಸ್ ಕ್ರೀಮ್ ತಿಂತೀನಿ. ಕಡಿಮೆ ಮಾಡಿ ಮಿನಿಮೈಸ್ ಮಾಡಿ ನಮ್ಮ ಈ ಗಂಜಿನ ಅದ್ರ ಬದಲು ಸಬ್ಸ್ಟಿಟ್ಯೂಟ್ ಆಗಿ ತಗೊಳ್ತಾ ಇದ್ದೀನಿ. ಓಕೆ ಸರ್. ಓಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು.